ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಏನು ಗೊತ್ತಾ, ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಿರೋ ರೆಸಿಪಿ ಬಂದು ರಿವ್ಯೂ ರೆಸಿಪಿ ಥರ. ನಾನು ಲೈವ್ ಮಾಡುವಾಗ ನನ್ನ ಸಬ್ಸ್ಕ್ರೈಬರ್ಸ್ ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಸಿಸ್ ಈ ರೆಸಿಪಿನ ಮಾಡಿ ಅಂತ ಹೇಳಿ. ಸೊ ಇವತ್ತು ಆ ಒಂದು ರೆಸಿಪಿನ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಅದೇ ಬಿಳಿ ಹೋಳಿಗೆ ಶೇಖರಣೆ ರೆಸಿಪಿ. ಮೊದಲಿಗೆ ಈ ರೆಸಿಪಿನ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲನೂ ಕೂಡ ತಗೊಂಡಿದ್ದೀನಿ. ನಾನಿಲ್ಲಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಏನೆಲ್ಲ ಬೇಕು ಅಂತ ಹೇಳಿ ಕ್ವಾಂಟಿಟಿನ ಮುಂದೆ ಹೋಗ್ತಾ ಹೇಳ್ತೀನಿ. ಫಸ್ಟು ನಾನು ಮ್ಯಾಂಗೋ ತೊಗೊಂಡಿದ್ದೀನಿ, ಹಾಗೆ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಕಾಯಿ, ಸ್ವಲ್ಪ ಜಾಗ್ರಿ ಮತ್ತು ಉಪ್ಪು, ವಾಟರು ಮತ್ತು ಶೇಖರಣೆಗೆ ಫ್ಲೇವರ್ಗೋಸ್ಕರ ಏಲಕ್ಕಿನ ತೊಗೊಂಡಿದ್ದೀನಿ. ಫಸ್ಟು ನಾನಿಲ್ಲಿ ಇದನ್ನು ಮಾಡೋದಕ್ಕೆ ಮೈದಾನ ನಾನಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. 2 ಕಪ್ಪಷ್ಟು ಮೈದಾನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ನ ಹಾಕೋತಾ ಇದ್ದೀನಿ. ಸಾಲ್ಟ್ನ ಹಾಕೊಂಡಾದ್ಮೇಲೆ ನೀಟಾಗಿ ಒಂದ್ಸತಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊತ ನಾನಿಲ್ಲಿ ಮೈದಾನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದೇ ಸತಿ ವಾಟರ್ನ ಜಾಸ್ತಿ ಹಾಕ್ಕೊಂಡು ಮೈದಾನ ನಾವು ಕಲಸಿಟ್ಕೋಬಾರ್ದು. ಸೊ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಮೈದಾನ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಒಂದೇ ಸತಿ ವಾಟರ್ನ ಹಾಕ್ಕೊಂಡ್ರೆ ನಮಗೆ ಕ್ವಾಂಟಿಟಿ ಗೊತ್ತಾಗಲ್ಲ, ಅದು ಒಂದು, ಮತ್ತು ಅಷ್ಟು ನೀಟಾಗಿ ಕಲಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ವಾಟರ್ನ ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು. ಮೊದಲಿಗೆ ಯಾಕಪ್ಪ ಮೈದಾನ ಫಸ್ಟ್ ಕಲಸಿ ಇಟ್ಕೋಬೇಕು ಅಂತ ಅಂದರೆ, ಮೈದಾನ ಕಲಸಿ ಒಂದು 20 ಮಿನಿಟ್ಸ್ ಅದನ್ನು ನಾವು ಹಾಗೆ ರೆಸ್ಟಿಗೆ ಬಿಡಬೇಕು. ಅದು ಚೆನ್ನಾಗಿ ಉಬ್ಬಿರುತ್ತೆ, ಬೆಳೆದಿರುತ್ತೆ. ಸೊ ಆವಾಗ ನಮಗೆ ಒಬ್ಬಟ್ಟನ್ನ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಅದು. ಸೊ ಹಾಗಾಗಿ ಫಸ್ಟೇ ನಾವು ಮೈದಾನ ಇಲ್ಲಿ ರೆಡಿ ಮಾಡ್ಕೋತಾ ಇರಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋತಾ ಇದ್ದಾಗೇ ಎಷ್ಟು ಚೆನ್ನಾಗಿ ಮೈದಾ ಹೊಂದ್ಕೋತಾ ಇದೆ, ನೀಟಾಗಿ ಕಲಿಸ್ಬೋದು ಅಂತ ಹೇಳಿ. ಮತ್ತು ಮೈದಾನ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು. ನಮ್ಮ ಕೈಗೆ ಅಂಟಿದೆ ಅಂತ ಹೇಳ್ಬಿಟ್ಟು ಒಂದೇ ಸತಿ ನಾವು ವಾಟರ್ನ ಆಗಿಬಿಟ್ಟು ಆಯಿಲ್ನ ಆಗಿರ್ಬೋದು ಹಾಕ್ಕೊಂಡು ಕಲಿಸ್ಕೊಬಿಟ್ರೆ ಅದು ಚೆನ್ನಾಗಿ ಬೆಳೆಯೋಲ್ಲ. ಆವಾಗ ನಮಗೆ ಕಟ್ ಆಗಿಬಿಡುತ್ತೆ ಮೈದಾ. ಒಬ್ಬಟ್ಟನ್ನ ನೀಟಾಗಿ ನಾವು ಪ್ರೆಸ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ಥರ ನಿಧಾನವಾಗಿ ಒಂದು 10 ಮಿನಿಟ್ಸ್ ಈ ಥರ ಕಲಿಸ್ಕೋಬೇಕಾಗುತ್ತೆ. ನಾನು ಕೂಡ ಅದೇ ಥರ ಸ್ವಲ್ಪ ವಾಟರ್ನ ಹಾಕ್ಕೊಂಡು ಕಲಿಸ್ಕೋತಾ ಇದ್ದೆ. ಸ್ಟಾರ್ಟಿಂಗಲ್ಲಿ ಕಲಿಸುವಾಗ ಕೈಯಿಂದ ಬಿಡ್ತಾನೆ ಇಲ್ವಲ್ಲಪ್ಪ ಅಂತ ಅನ್ನಿಸ್ತಿತ್ತು ನನಗೂ ಕೂಡ. ಸೊ ನಾನು ಓಕೆ, ಕಲಿಸ್ತಾ ಯಾವ ಥರ ಆಗುತ್ತೆ ನೋಡೋಣ ಅಂತೇಳಿ ಕಲಿಸ್ದೆ. ಲಾಸ್ಟಲ್ಲಿ ಇಷ್ಟು ಅದು ಹೊಂದ್ಕೊಂಡು ಒಂದು ಉಂಡೆ ಥರ ಆಯಿತು. ಆಲ್ಮೋಸ್ಟ್ ನಾವು ಬೇರೆ ಹೋಳಿಗೆಗಳಿಗೆಲ್ಲ ಮಾಡ್ತೀವಿ ಅಲ್ವಾ, ಸೊ ಅದೇ ಥರ ಮೈದಾನೆ ನಾನಿಲ್ಲಿ ಕಲಿಸ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಬೇಕಿದ್ರೆ ನಾವು ಚಿರೋಟಿ ರವೆ ಅಂತ ಬರುತ್ತೆ, ಸಣ್ಣ ರವೆ, ಅದನ್ನು ಕೂಡ ನಾವು ಆ್ಯಡ್ ಮಾಡ್ಕೋಬೋದು. ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಆಮೇಲೆ ಹಾಗೆ ಕೈಯಲ್ಲಿರೋದನ್ನೆಲ್ಲ ನೀಟಾಗಿ ನಾನು ಮೈದಾನೆಲ್ಲ ತೆಕ್ಕೊಂಡು ಇನ್ನೊಂದು ಸತಿ ಕಲಿಸ್ಕೋತಾ ಇದ್ದೀನಿ. ಇದಕ್ಕೆ ನಾವು ಅರಿಶಿನ ಹಾಕೋದಿಲ್ಲ, ಬಿಳಿ ಹೋಳಿಗೆ ಆಗಿರೋದ್ರಿಂದ ಯಾವುದೇ ಥರ ಕಲರ್ನ ಯೂಸ್ ಮಾಡೋದಿಲ್ಲ. ಸೊ ಒಂದಷ್ಟು 90% ಅದನ್ನು ಕಲಿಸ್ಕೊಂಡಾದಮೇಲೆ ಸ್ವಲ್ಪ ಆಯಿಲ್ನ ಹಾಕ್ತಾಯಿದ್ದೀನಿ. ನಾನು ಆಯಿಲ್ನ ಹಾಕ್ಕೊಂಡು ಮತ್ತೆ ನೀಟಾಗಿ ಕಲಿಸ್ಕೋತಾ ಇದ್ದೀನಿ. ಆಯಿಲ್ನ ಹಾಕ್ಕೊಂಡು ನಾವು ಕಲಿಸ್ಕೋತಾ ಇರ್ತೀವಲ್ವ, ಆವಾಗ ನಮ್ಮ ಕೈಗಾಗಿರ್ಬೋದು ಅಥವಾ ನಾವು ಕಲಿಸ್ತಿರೋ ಪಾತ್ರೆಗೆ ಅಂಟ್ಕೊಂಡಿರೋ ಮೈದಾ ಎಲ್ಲ ನೀಟಾಗಿ ಬಿಡುತ್ತೆ. ಆವಾಗ ನಾವು ಸ್ವಲ್ಪ ಪ್ರೆಷರ್ ಕೊಟ್ಟು ನೀಟಾಗಿ ಅದನ್ನು ಕಲಿಸ್ಕೋಬೇಕು. ಮುಂಚೆ ಕಲಿಸ್ಕೊಂಡಿರುವಾಗ ಜಸ್ಟ್ ನಾವು ಫಿಂಗರ್ಸಲ್ಲಿ ಅಷ್ಟೇ ಕಲಿಸ್ಕೊತಾ ಇರ್ತೀವಿ. ಆಮೇಲೆ ನಮ್ಮದು ಹಸ್ತ ಏನಿರುತ್ತೆ ಅದನ್ನು ತಗೊಂಡು ನೀಟಾಗಿ ಸ್ವಲ್ಪ ಪ್ರೆಷರ್ನ ಕೊಟ್ಟು ನೀಟಾಗಿ ಅದನ್ನು ಕಲಿಸ್ಕೋಬೇಕು. ಆ ಥರ ಮಾಡಿದಾಗ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಬಟ್ ನಾವು ಕೈಯಲ್ಲೇ ಫಿಂಗರ್ಸಲ್ಲೇ ಕಲಿಸ್ತಾ ಇರುವಾಗ ಅಷ್ಟು ಅದು ಹೊಂದ್ಕೊಂಡಿರೋದಿಲ್ಲ, ಒಂದು ಮುದ್ದೆ ಥರ ಆಗಿರುತ್ತೆ ಅಷ್ಟೇ. ಲಾಸ್ಟಲ್ಲಿ ನಾವೇನು ಆಯಿಲ್ನ ಹಾಕ್ಬಿಟ್ಟು ನೀಟಾಗಿ ಅದನ್ನು ಪ್ರೆಸ್ ಮಾಡಿ ಕಲಿಸ್ಕೊತೀವಿ ಅಲ್ವಾ, ಆವಾಗ ಅದು ರೆಡಿ ಆಗುತ್ತೆ. ಲಾಸ್ಟಿಗೆ ನಾವು ಅದನ್ನು ರೆಸ್ಟಿಗೆ ಇಡುವಾಗ ಇನ್ನೊಂದು ಸ್ವಲ್ಪ ಅದ್ರ ಮೇಲೆ ಆಯಿಲ್ನ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆ ಆಗಿರ್ಬೋದು ಅಥವಾ ಒಂದು ಬಿಳಿ ಬಟ್ಟೆ ಆಗಿರ್ಬೋದು ಅಥವಾ ಒಬ್ಬಟ್ಟಿನ ಪೇಪರ್ ಬರುತ್ತೆ, ಇಷ್ಟನ್ನು ಹಾಕಿ ಅದನ್ನು ರೆಸ್ಟಿಗೆ ಇಟ್ಟರೆ ಮುಗೀತು. ನೆಕ್ಸ್ಟು ನಾನಿಲ್ಲಿ ಶೇಖರಣೆ ಮಾಡೋದಕ್ಕೆ ಮ್ಯಾಂಗೋಸ್ನ ತೊಗೊಂಡಿದ್ದೀನಿ. ಮ್ಯಾಂಗೋಸ್ ಅಂತೂ ಎಷ್ಟು ಹಣ್ಣಾಗಿರುತ್ತೋ ಅಷ್ಟು ಒಳ್ಳೆಯದು. ಬಟ್ ನಾನು ತೊಗೊಂಡಿದ್ದು ಮ್ಯಾಂಗೋಸ್ ಇದೆಯಲ್ಲ, ಇದು ತುಂಬಾ ಹಣ್ಣಾಗಿತ್ತು ಮತ್ತು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು. ಮನೆಯೆಲ್ಲ ಫುಲ್ ಗಮ್ ಅಂತ ಇತ್ತು, ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು. ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಹಣ್ಣಾಗಿರೋ ಮ್ಯಾಂಗೋಸ್ಗಳನ್ನ ನೀವು ತಗೊಳ್ಳಿ, ಚೆನ್ನಾಗಿ ಬರುತ್ತೆ ಶೇಖರಣೆ. ಸ್ವಲ್ಪ ಹಣ್ಣಾಗಿರೋದಾದರೆ ಅಷ್ಟು ಟೇಸ್ಟ್
ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಫಸ್ಟು ಮ್ಯಾಂಗೋಸ್ನ ವಾಶ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಮುಂಚೆ ಮನೆಗೆ ತಂದಾಗ ಒಂದು ಸತಿ ವಾಶ್ ಮಾಡಿ ಇಟ್ಟಿರ್ತೀನಿ, ಬಟ್ ನಾನು ಕಿಚನಲ್ಲಿ ಯೂಸ್ ಮಾಡುವಾಗಲೂ ಕೂಡ ಒಂದು ಸತಿ ಅದನ್ನು ನೀಟಾಗಿ ವಾಶ್ ಮಾಡ್ಕೋತೀನಿ. ವಾಶ್ ಮಾಡ್ಕೊಂಡಾದಮೇಲೆ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿನೂ ಕೂಡ ನೀವು ಮ್ಯಾಂಗೋ ಪಲ್ಪ್ಸ್ನ ತಕ್ಕೋಬೋದು, ಅಥವಾ ಸಿಪ್ಪೆನ ಪೀಲ್ ಮಾಡಿ ಮೇಲ್ಗಡೆ ಹಾಗೂ ಕೂಡ ತಕ್ಕೋಬೋದು. ಬಟ್ ನಾನಿಲ್ಲಿ ಪೀಲ್ ಮಾಡ್ತಿಲ್ಲ, ಅದನ್ನು ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ಕಟ್ ಮಾಡಿದಾಗ ಸೊ ಯಾವುದಾದ್ರೂ ಚೆನ್ನಾಗಿದೆ ಅಂತ ಅಂದರೆ ನಾವು ಸಪ್ರೇಟ್ ಮಾಡ್ಬೋದು. ಪೀಲ್ ಮಾಡ್ತೀವಲ್ವ, ಪೀಲ್ ಮಾಡಿ ಸಡನ್ನಾಗಿ ಹೊರಗಡೆ ಚೆನ್ನಾಗಿಯೇ ಇರುತ್ತೆ, ಬಟ್ ಒಳಗಡೆ ಹಾಳಾಗಿರಿದ್ರೂ ಗೊತ್ತಾಗೋದಿಲ್ಲ. ಸೊ ಪೀಲ್ ಮಾಡಿದ್ರೆ ಆ ಥರ ಆಗುತ್ತೆ. ನಾವು ಅವಾಗ ಏನು ಮಾಡ್ತೀವಿ, ಪಲ್ಪ್ನ ತೆಗಿಯುವಾಗ ಒಟ್ಟಿಗೆ ಕೈಯಿಂದ ಹಿಂಡಿ ತೆಗಿತೀವಿ. ಸೊ ಅವಾಗ ನಮಗೆ ಗೊತ್ತಾಗೋದಿಲ್ಲ, ಒಟ್ಟಿಗೆ ಚೆನ್ನಾಗಿರೋದು ಇಲ್ಲದೇ ಇರೋದೆಲ್ಲ ಒಂದೇ ಕಡೆ ಮಿಕ್ಸ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಮ್ಯಾಂಗೋ ಪಲ್ಪ್ನ ಈ ಥರ ನಾನು ಕೈಯಿಂದ ಹಿಂಡಿ ತೆಕ್ಕೊತಾ ಇದ್ದೀನಿ. ಸೊ ಏನು ಗೊತ್ತಾ, ಸ್ಪೂನ್ ಆಗಿರ್ಬೋದು ಅಥವಾ ಬೇರೆ ಎಕ್ವಿಪ್ಮೆಂಟ್ಸು ನಾವು ತೊಗೊಂಡು ಪಲ್ಪ್ನ ತೆಗಿತೀವಿ ಅಂತಂದರೆ ಅಷ್ಟು ಚೆನ್ನಾಗಿ ಫುಲ್ಲು ಮ್ಯಾಂಗೋ ಪಲ್ಪ್ಸ್ನ ನಾವು ತಗೊಳ್ಳೋದಕ್ಕಾಗಲ್ಲ. ಅದನ್ನು ಕೈಯಿಂದನೇ ನೀಟಾಗಿ ತೆಕ್ಕೊಂಡ್ರೆ ಅಷ್ಟು ಮ್ಯಾಂಗೋನ ಓಟೆ ಏನಿರುತ್ತೆ ಅಲ್ವಾ, ಅದು ಮತ್ತು ಸಿಪ್ಪೆಯಲ್ಲಿ ಇರುವಂತಹ ಮ್ಯಾಂಗೋ ಪಲ್ಪ್ನ ಅಷ್ಟನ್ನು ಕೂಡ ನಾವು ನೀಟಾಗಿ ತೆಕ್ಕೋಬೋದು. ಹಾಗಾಗಿ ನಾನು ಕೈಯಿಂದನೇ ನೀಟಾಗಿ ಹಿಂಡಿ ಅದನ್ನು ಮ್ಯಾಂಗೋಸ್ ಪಲ್ಪ್ಸ್ನೆಲ್ಲನೂ ಕೂಡ ತೆಗೆದು ಇಟ್ಕೋತಾ ಇದ್ದೀನಿ. ಮತ್ತು ಮ್ಯಾಂಗೋ ಶೀಕರಣೆ ಮಾಡೋದಕ್ಕೆ ನಾವು ಪರ್ಟಿಕ್ಯುಲರ್ ಆಗಿ ಇದೇ ಮ್ಯಾಂಗೋಸ್ನ ತಗೊಂಡ್ರೆ ಶೀಕರಣೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಏನಿಲ್ಲ. ಸೊ ಮ್ಯಾಂಗೋ ಫುಲ್ ಚೆನ್ನಾಗಿ ಹಣ್ಣಾಗಿರಬೇಕು. ಸೊ ನಿಮಗೆ ಯಾವುದು ಇಷ್ಟ, ಮ್ಯಾಂಗೋದಲ್ಲಿ ತುಂಬಾ ಬ್ರೀಡ್ ಮ್ಯಾಂಗೋಸ್ಗಳಿದೆ. ಸೊ ಅದರಲ್ಲಿ ನಿಮಗೆ ಯಾವುದು ಇಷ್ಟ ಅದನ್ನು ನೀವು ತೊಗೊಂಡು, ಬಟ್ ತುಂಬ ಚೆನ್ನಾಗಿ ಹಣ್ಣಾಗಿರೋ ಅಂಥದ್ದನ್ನು ಚೂಸ್ ಮಾಡಿಕೊಂಡ್ರೆ ಆಯಿತು. ಅದನ್ನು ಕೂಡ ಸೇಮ್ ಇದೇ ಥರ ನಾನಿಲ್ಲಿ ಏನು ಪ್ರೋಸೆಸ್ನ ತೋರಿಸ್ತಾ ಇದ್ದೀನಿ ಇದೇ ಥರ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ನನ್ನ ಚಾನಲ್ನಲ್ಲಿ ಇದೇ ಫಸ್ಟು ಸಬ್ಸ್ಕ್ರೈಬರ್ಸ್ ಕಮೆಂಟ್ ಹಾಕಿರೋ ಫುಡ್ನ ನಾನು ರಿವ್ಯೂನ ಮಾಡ್ತಾ ಇರೋದು ಆ್ಯಂಡ್ ಫುಡ್ ರೆಸಿಪಿನ ಶೇರ್ ಮಾಡ್ತಾ ಇರೋದು. ಸೊ ನೋಡೋಣ ಯಾವ ಥರ ಬರುತ್ತೆ ಅಂತೇಳಿ. ಆಲ್ಮೋಸ್ಟ್ ಲಾಸ್ಟ್ ಟೈಮು ಕೂಡ ನಾನು ಈ ಒಂದು ರೆಸಿಪಿನ ಮಾಡ್ಕೊಂಡಿದ್ದೆ, ಚೆನ್ನಾಗಿ ಬಂದಿತ್ತು. ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿರಲಿಲ್ಲ, ಬಟ್ ಈ ಸತಿ ಯಾವ ಥರ ಬರುತ್ತೆ ಅಂತೇಳಿನೂ ಕೂಡ ಟ್ರೈ ಮಾಡೋಣ ಬನ್ನಿ, ಓಕೆನಾ. ಸೊ ಇವಾಗ ನಾನು 2 ಮಾವಿನ ಹಣ್ಣು ತೊಗೊಂಡಿದ್ದೆ ಅಲ್ವಾ, 2 ಮಾವಿನ ಹಣ್ಣಲ್ಲೂ ಕೂಡ ನೀಟಾಗಿ ಮ್ಯಾಂಗೋ ಪಲ್ಪ್ಸ್ನೆಲ್ಲ ತೆಕ್ಕೊಂಡು ಸಿಪ್ಪೆಯಲ್ಲಿರುವಂತಹ ಮ್ಯಾಂಗೋಸ್ನು ಕೂಡ ನೀಟಾಗಿ ನಾನಿಲ್ಲಿ ತೆಗೆದು ಇಟ್ಕೋತಾ ಇದ್ದೀನಿ. ಅದಷ್ಟನ್ನು ಕೂಡ ಮ್ಯಾಂಗೋ ಪಲ್ಪ್ಸ್ನ ತೆಕ್ಕೊಂಡಾದಮೇಲೆ ಹ್ಯಾಂಡ್ ವಾಶ್ ಮಾಡಿಕೊಂಡು ನಾನು ಫಸ್ಟು ಆ ಮ್ಯಾಂಗೋದು ಸಿಪ್ಪೆ ಎಲ್ಲ ಏನಿರುತ್ತೆ ಅಲ್ವಾ ಅದನ್ನೆಲ್ಲ ತೊಗೊಂಡು ನಾನು ಸ್ಲ್ಯಾಬ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಇದನ್ನೆಲ್ಲ ವಿಡಿಯೋದಲ್ಲಿ ಯಾಕೆ ಆ್ಯಡ್ ಮಾಡಿದ್ದೀನಪ್ಪ ಅಂತ ಅಂದರೆ ಎಡಿಟ್ ಮಾಡ್ಬೋದು, ನಾನು ಫಸ್ಟು ರೆಸಿಪಿನ ಮಾತ್ರ ನಾನು ನಿಮಗೆ ಶೋ ಮಾಡ್ಬೋದು, ಬಟ್ ನಾನು ಯಾವ ಥರ ಬರುತ್ತೆ ರೆಸಿಪಿನ ನೋಡೋಣ ಅಂತ ಹೇಳಿದ್ದೀನಿ ಅಲ್ವಾ. ಸೊ ರಿಯಲ್ಲಾಗಿ ನಾನು ಯಾವ ಥರ ಮಾಡ್ತೀನಿ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ನಾನು ಮಾಡಿದ್ದೀನಿ. ನೆಕ್ಸ್ಟು ಏನು ಪಲ್ಪ್ನ ತೆಕ್ಕೊಂಡಿದ್ದೀವಿ ಮ್ಯಾಂಗೋಸ್ನ ಅದನ್ನು ಒಂದು ಸತಿ ನೀಟಾಗಿ ಕೈಯಿಂದ ಈ ಥರ ಸ್ವಲ್ಪ ಗಂಟು ಥರ ಇರುತ್ತೆ ಅಲ್ವಾ, ಅದನ್ನೆಲ್ಲ ನೀಟಾಗಿ ಈ ಥರ ಬಿಡಿಸ್ಕೋಬೇಕು. 5 ಮಿನಿಟ್ಸ್ ಈ ಥರ ನೀಟಾಗಿ ಅದನ್ನು ಕೈಯಿಂದ ಬಿಡಿಸ್ಕೊಂಡಾದಮೇಲೆ ನಾನಿಲ್ಲಿ ಏಲಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಏಲಕ್ಕಿ ಪೌಡರ್ಸ್ನೂ ಕೂಡ ನೀವು ಯೂಸ್ ಮಾಡ್ಬೋದು. ನನ್ನ ಹತ್ರ ಪೌಡರ್ ಇರಲಿಲ್ಲ ಅಂತೇಳಿ 2 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ನಾನಿಲ್ಲಿ ಜಾಗ್ರಿನ ಯೂಸ್ ಮಾಡ್ತಾ ಇದ್ದೀನಿ. ಜಾಗ್ರಿ ಆಪ್ಷನಲ್ ಆಗಿರುತ್ತೆ, ಬಟ್ ಮ್ಯಾಂಗೋ ತುಂಬ ಸ್ವೀಟ್ ಇತ್ತು ಅಂತಂದರೆ ನಮಗೆ ಜಾಗ್ರಿ ಆಗಿರ್ಬೋದು ಶುಗರ್ದಾಗಿರ್ಬೋದು ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸ್ವೀಟ್ ಇದೆ, ನಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಗ್ರಿನ ಆ್ಯಡ್ ಮಾಡ್ಕೋಬೋದು. ಹಾಗೆ 1 ಕಪ್ಪು ನಾನಿಲ್ಲಿ ಕಾಯಿ ತುರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ಬರೀ ಮ್ಯಾಂಗೋಕ್ಕೆ ನಾವು ಮಾಡ್ಕೊಳ್ಳೋದಕ್ಕಿಂತ ಕಾಯಿ ಮತ್ತು ಜಾಗ್ರಿ ಮತ್ತು ಫ್ಲೇವರ್ಗೆ ನಾವು ಏಲಕ್ಕಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟು ಡಿಫ್ರೆಂಟ್ ಅಂತ ಅನಿಸುತ್ತೆ. ಸೊ ಈ ಥರನೂ ಟ್ರೈ ಮಾಡ್ಬೋದು ಒಂದು ಸತಿ. ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಲ್ವಾ, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರನೂ ನಾವು ಕೂಡ ಒಬ್ಬಿಟ್ಟು ಜೊತೆಗೆ ಹಾಕೋಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲ ಅಂತ ಸ್ವಲ್ಪ ನಮಗೆ ಕ್ಲೀನ್ ಪೇಸ್ಟಾಗಿ ಇಷ್ಟ ಆಗುತ್ತೆ ಅಂತ ಅಂದರೆ ಒಂದು 2 ರೌಂಡು ನೀಟಾಗಿ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು, ಅದು ಕೂಡ ಚೆನ್ನಾಗಿ ಅನಿಸುತ್ತೆ. ನಾನಿಲ್ಲಿ ಏಲಕ್ಕಿ ಕಾಯಿ ಎಲ್ಲ ಸ್ವಲ್ಪ ದಪ್ಪದಾಗಿತ್ತು ಹಾಗೆ ಹಾಕಿರೋದ್ರಿಂದ ಒಂದು 2 ರೌಂಡು ಮಿಕ್ಸಿನ ಮಾಡ್ಕೊಂಡಿದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಪೇಸ್ಟ್ ಆಗಿದೆ, ಫುಲ್ ಕ್ಲೀನ್ ಪೇಸ್ಟ್ ಥರ ಆಗಿದೆ ಮ್ಯಾಂಗೋ. ನಾವು 2 ಥರನೂ ಯೂಸ್ ಮಾಡ್ಕೋಬೋದು, 2 ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ 1 ರೌಂಡು ಮಿಕ್ಸಿನ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ
ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಬ್ಬಟ್ಟು ಜೊತೆಗಂತೂ ಅಷ್ಟು ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ನಿಮ್ಗೆ ಯಾವ ಥರ ಲೈಕ್ ಆಗುತ್ತೆ ನೀವು ಆ ಥರ ಅದನ್ನು ಯೂಸ್ ಮಾಡ್ಕೋಬೋದು. ಬಳಸ್ಕೋಬೋದು, ಪೇಸ್ಟ್ ಆದರೂ ಮಾಡ್ಕೋಬೋದು ಅಥವಾ ರಾ ಆಗಿ ನಾವು ಆವಾಗಲೇ ತೋರಿಸ್ದಾಗೆ ಹಾಗೂ ಕೂಡ ಪೇರ್ ಮಾಡ್ಕೋಬೋದು. ಓಕೆ, ಇವಾಗ ಶ್ರೀಕರಣೆ ರೆಡಿಯಾಗಿದೆ ಅಲ್ವಾ. ನೆಕ್ಸ್ಟು ನಾನು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊತಾ ಇದ್ದೀನಿ. ಇದು ಒಬ್ಬಟ್ಟಿನ ಹೂರಣನ ರೆಡಿ ಮಾಡ್ಕೊಳ್ಳೋದಕ್ಕೆ 1 ಕಪ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಬಳಸ್ಕೊತಾ ಇದ್ದೀನಿ. 1.5 ಕಪ್ಪಷ್ಟು ಹಾಕೋತಾ ಇದ್ದೀನಿ. ಸೊ ಅಷ್ಟು ಸಾಕಾಗುತ್ತೆ. ನಾನಿಲ್ಲಿ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಅಲ್ವಾ, ಸೊ ಹಾಗಾಗಿ ಸ್ವಲ್ಪನ ಬಳಸ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಜಾಸ್ತಿ ಬೇಕು, ಕ್ವಾಂಟಿಟಿ ಜಾಸ್ತಿ ಮಾಡ್ತಿದ್ದೀರಾ ಅಂತ ಅಂದರೆ ಜಾಸ್ತಿನ ಬಳಸ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ಸ್ವಲ್ಪ ಅಷ್ಟೇ ರುಚಿಗೆ ಸಾಲ್ಟನ್ನ ಆ್ಯಡ್ ಮಾಡ್ತಿರೋದು. ಯಾಕಂತ ಅಂದರೆ ಮೈದಾಗೂ ಸ್ವಲ್ಪ ಹಾಕಿರ್ತೀವಿ ಮತ್ತು ಇವಾಗ ಹೂರ್ಣಗೂ ಸ್ವಲ್ಪ ಹಾಕಿರ್ತೀವಿ ಆ್ಯಂಡ್ ಮ್ಯಾಂಗೋ ಪಲ್ಪ್ಗೂ ಕೂಡ ಲೈಟಾಗಿ ಸ್ವಲ್ಪ ಹಾಕಿರ್ತೀನಿ. ಅದಕ್ಕೆ ಎಲ್ಲದೂ ಕೂಡ ಒಂದು ಚಿಟಿಕೆಯಷ್ಟು ಅಷ್ಟೇ ಉಪ್ಪನ್ನ ಯೂಸ್ ಮಾಡಬೇಕು ಎಲ್ಲ ಕಡೆ, ಇಲ್ಲ ಅಂದರೆ ಸಾಲ್ಟ್ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಮೊದಲಿಗೆ ನಾನು ಏನು ಮಾಡ್ಕೋತಾ ಇದ್ದೀನಿ ಅಂತಂದರೆ, ಆಲ್ಮೋಸ್ಟ್ ಎಲ್ಲರೂ ಇದನ್ನು ಫಸ್ಟು ನೀರನ್ನ ಇಟ್ಕೊಂಡು ಅದಕ್ಕೆ ಸಾಲ್ಟ್ ಹಾಕ್ಕೊಂಡು ಒಂದು ಕುದಿ ಬಿಸಿ ಬಂದಮೇಲೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಾಡ್ಕೋತಾರೆ. ಬಟ್ ನಾನು ಫಸ್ಟು ಇಲ್ಲಿ ತೋರಿಸ್ತಾ ಇರೋದು ಒಂದು ಬಾಣಲಿಗೆ 1.5 ಕಪ್ಪಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ವಾಟರ್ನ ಹಾಕ್ಕೊಂಡು ಈ ಥರ ಅಕ್ಕಿ ಹಿಟ್ಟನ್ನ ನಾನು ಕಲಿಸ್ಕೋತಾ ಇದ್ದೀನಿ. ಸೊ ಈ ಥರ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ ಅಂತ ಅಂದರೆ, ನಾವು ಬಿಸಿ ನೀರಿಗೆ ಹಾಕ್ಕೊಂಡು ನಾವು ಅದನ್ನು ಕೈ ಬಿಡ್ದಾಗೆ ಕಲಿಸ್ಕೋತೀವಿ ಅಲ್ವಾ, ಆವಾಗ ಗೊತ್ತಾಗೋದಿಲ್ವ, ಸ್ವಲ್ಪ ಸಣ್ಣದಾಗಿ ಗಂಟುಗಳಾಗ್ಬಿಡುತ್ತೆ. ಆವಾಗ ಚೆನ್ನಾಗಿ ಆಗೋದಿಲ್ಲ ಒಬ್ಬಟ್ಟನ್ನ ತಟ್ಟೋದಕ್ಕೆ. ಸೊ ಮುಂಚೆ ನಮಗೆ ಎಷ್ಟು ಬೇಕು ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ತೆಳುಗೆ ಬರೋ ಥರ ಈ ಥರ ಸ್ವಲ್ಪ ವಾಟರ್ನ ಹಾಕ್ಕೊಂಡು ನೀರಲ್ಲಿ ಕಲಿಸ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಈ ಮೆಥಡ್ ಅಂತೂ. ಸೊ ಅದು ಸ್ವಲ್ಪ ಎಲ್ಲಿ ಗಂಟಾಗಿಬಿಡುತ್ತೋ ಬಿಸಿದು ಹಾಕ್ಕೊಂಡಾಗ ಕೈ ಬಿಡದಾಗೆ ತಿರುಗ್ತಾನೇ ಇರಬೇಕು. ಬಿಸಿ ನೀರಿಗೆ ಸ್ವಲ್ಪ ಬಿಸಿ ಜಾಸ್ತಿ ಆಯಿತು ಅಂತಂದರೆ ಗಂಟಾಗಿಬಿಡುತ್ತೆ. ಸೊ ಈ ಥರ ಮಾಡ್ಕೊಂಡಾಗ ಗಂಟಾಗೋದಿಲ್ಲ. ನಾವು ಒಂದು ಮೀಡಿಯಮ್ ಬರೋವಷ್ಟು ನೀರನ್ನ ಹಾಕ್ಕೋಬೇಕು. ಹಂಗಂತೇಳಿ ತುಂಬಾ ತೆಳುನೂ ಕೂಡ ಮಾಡ್ಕೊಳಕ್ಕೆ ಹೋಗ್ಬೋದು, ತುಂಬಾ ಟೈಮ್ ತೊಗೊಬಿಡುತ್ತೆ ಅದು ನಾವು ಬಿಸಿ ಮಾಡುವಾಗ. ಸೊ ಈ ಥರ ಒಂದು ಮೀಡಿಯಮ್ಗೆ ಬರೋ ಥರ ಅದನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು. ನೆಕ್ಸ್ಟು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದು ಗಟ್ಟಿ ಬರೋ ತನಕ ಕೈ ಬಿಡ್ದೇ ಅದನ್ನು ನಾವು ತಿರುಗ್ಕೊತಾ ಇದ್ದರೆ ಆಯಿತು, ನೀಟಾಗಿ ಅದು ಗಟ್ಟಿನ ಆಗೋಗ್ಬಿಡುತ್ತೆ. ಸೊ ನಾನು ಇವಾಗ ಸೇಮ್ ಇದೇ ಥರ ಮಾಡ್ಕೋತಾ ಇದ್ದೀನಿ. ತುಂಬಾ ಈಸಿ ಅನ್ನಿಸ್ತು ನನಗಂತೂ ಈ ಮೆಥಡು. ಒಂದು ಚೂರು ಗಂಟು ಕೂಡ ಆಗಲಿಲ್ಲ ಹಿಟ್ಟು, ಅಷ್ಟು ಚೆನ್ನಾಗಿ ಆಯಿತು. ಸೊ ಅದು ಬಿಡ್ದಾಗೆ ಒಂದು 10 ಮಿನಿಟ್ಸ್ ನಾನು ಇದೇ ಥರ ಕೈ ಬಿಡ್ದಾಗೆ ಅದನ್ನು ತಿರುಗ್ಕೊತ ನಿಂತ್ಕೊಂಡಿದ್ದೆ. ಸೊ ಚೆನ್ನಾಗಿ ಆಗಿತ್ತು. ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಹಿಟ್ಟು ಅಂತ ಹೇಳಿ. ಆಲ್ಮೋಸ್ಟ್ ನಾನು ತಗೊಂಡಿರೋ ಕ್ವಾಂಟಿಟಿಗೇ ಇದು ಒಂದು 10 to 15 ಮಿನಿಟ್ಸ್ ಆಯಿತು. ನಾನು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಮೇಯ್ನ್ ಇನ್ನೊಂದು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಫ್ಲೇಮ್ ಏನಾದ್ರು ಜಾಸ್ತಿ ಆಯಿತು ಅಂತ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಬೇಗನೆ ಅದು ಗಟ್ಟಿ ಆಗ್ತಾ ಇರುತ್ತೆ ಅಲ್ವಾ, ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಆ್ಯಂಡ್ ದಪ್ಪ ತಳೆನ ಪಾತ್ರೆನ ಇಟ್ಕೊಳ್ಳಿ ಆಯಿತಾ. ದಪ್ಪ ತಳೆ ಪಾತ್ರೆನ ಇಟ್ಕೊಂಡ್ರೆ ಅಷ್ಟು ರಿಸ್ಕ್ ಅನಿಸೋದಿಲ್ಲ ನಮಗೆ. ಸೊ ಚೆನ್ನಾಗಿ ಅನಿಸುತ್ತೆ ಅದು. ಇನ್ನೂ ಇಲ್ಲ ಅಂತ ಅಂದರೆ ಸ್ವಲ್ಪ ಒತ್ತೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ದಪ್ಪ ತಳೆ ಪಾತ್ರೆನ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪನೇ ಅದು ಗಟ್ಟಿ ಆಗ್ತಾ ಬರ್ತಾ ಇದೆ. ಹೀಗೆ ಒಂದು 10 ಮಿನಿಟ್ಸ್ ಮಾಡಿಕೊಂಡ್ರೆ ನೀಟಾಗಿ ಅದು ಗಟ್ಟಿ ಆಗ್ತಾ ಬರುತ್ತೆ. ಓಕೆ, ಇವಾಗ ನೋಡಿದ್ರಲ್ಲ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತೇಳಿ. ಇಷ್ಟು ಗಟ್ಟಿ ಆಗೋ ತನಕನೂ ನಾವು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ಲೇಮ್ ಮಾತ್ರ ಲೋ ಅಲ್ಲೇ ಇರಬೇಕು. ನಾವು ತುಂಬ ಉರಿ ಇಟ್ಕೊಬಿಟ್ರೆ ಇಷ್ಟು ಆಗಲ್ಲ, ಒತ್ತೋಗ್ಬಿಡುತ್ತೆ. ಸೊ ಈ ಥರ ಇಷ್ಟು ಇನ್ ಕೇಸ್ ಏನಾದರೂ ಗಟ್ಟಿ ಆಗಲೇ ಇಲ್ಲ, ಸ್ವಲ್ಪ ತೆಳು ಬಂತು ಅಂದಾಗ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮೇಲ್ಗಡೆ ನೀವು ಹಾಕ್ಕೊಂಡ್ರೆ ಗಟ್ಟಿ ಆಗಿಬಿಡುತ್ತೆ. ಸೊ ನೋಡಿದ್ರಲ್ಲ ಇಷ್ಟು ಗಟ್ಟಿ ಆದಮೇಲೆ ನಾನು ಸೌಟೆಲ್ಲನೂ ಕೂಡ ತೆಗೆದಿಟ್ಟು ಇದ್ರ ಮೇಲೂ ಸ್ವಲ್ಪ ಆಯಿಲ್ನ ಹಾಕ್ಕೋಬೇಕು. ಆಯಿಲ್ನ ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಅದು ಬಿಸಿ ಆರೋದಕ್ಕೆ ಎತ್ತಿಡಬೇಕು. ಎತ್ತಿಟ್ಕೊಂಡಾದಮೇಲೆ ಇನ್ನೊಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ನೀಟಾಗಿ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನೊಂದು 10 ಮಿನಿಟ್ಸ್ ಎತ್ತಿಟ್ಟಿದ್ದೆ. ಸೊ ಇವಾಗ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ತುಂಬಾ ಬಿಸಿ ಇತ್ತು. ನಾನು ಬಿಸಿ ಎಲ್ಲ ಫುಲ್ ಆರಿದೆ ಅಂತ ಕೈ ಹಾಕ್ಬಿಟ್ಟೆ, ಬಟ್ ಸುಡ್ತು ಸ್ವಲ್ಪ. ಹಾಗಾಗಿ ನಾನು ಮತ್ತೆ ಸ್ಪೂನ್ನ ತಗೊಂಡು ಅದ್ರ ಸಹಾಯದಿಂದ ಅಂಟಿರುತ್ತೆ ಅಲ್ವಾ ಬಾಣಲಿಗೆ, ಅದನ್ನೆಲ್ಲ ನೀಟಾಗಿ ತೆಕ್ಕೊಂಡು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ನೀಟಾಗಿ ಕೈಯಿಂದ ಮಿದ್ಕೋತಾ ಇದ್ದೀನಿ.
ಇನ್ ಕೇಸ್ ಏನಾದರೂ ತುಂಬ ಬಿಸಿ ಇತ್ತು ಅಂದರೆ ಸ್ವಲ್ಪ ಬಿಸಿ ಇರುವಾಗ ಮಾಡ್ಕೋಬೇಕು. ಫುಲ್ಲು ನಾವು ಕೋಲ್ಡ್ ಮಾಡ್ಕೊಬಿಟ್ರೆ ಅದು ಆಗೋದಿಲ್ಲ. ಸ್ವಲ್ಪ ಬಿಸಿ ಇರಬೇಕು ಇಟ್ಟು, ಆವಾಗ ನಾವು ನೀಟಾಗಿ ಕೈಯಿಂದ ಮಿತ್ಕೊಂಡ್ರೆ ಒಂದು ಹದಕ್ಕೆ ಬರುತ್ತೆ. ಸೊ ನಾನಿಲ್ಲಿ ಒಂದು ತಟ್ಟೆಗೆ ಅದನ್ನು ತೆಗ್ದು ಹಾಕ್ಕೊಂಡೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ. ಆ ಬಾಣಲಿನೂ ಕೂಡ ಸುಡ್ತಾ ಇರುತ್ತೆ ಅಲ್ವಾ, ನೀಟಾಗಿ ನಮಗೆ ಹ್ಯಾಂಡ್ಲ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಬಾಣಲಿನೂ ಸುಡ್ತಾ ಇದ್ದು ಅಕ್ಕಿ ಇದು ಹಿಟ್ಟು ಕೂಡ ಸುಡ್ತಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಬೇರೆ ಪಾತ್ರೆಗೆ ಈ ಥರ ಒಂದು ದೊಡ್ಡ ಪ್ಲೇಟಿಗೆ ತಕ್ಕೊಂಡು ಅದನ್ನು ನೀಟಾಗಿ ಕೈಯಿಂದ ಒಂದು 2 ಮಿನಿಟ್ಸ್ ನೀಟಾಗಿ ಅದನ್ನು ಮಿದ್ಕೋಬೇಕು. ಒಂದು ಸಾಫ್ಟಾಗಿ ಆಗುತ್ತೆ ಹಿಟ್ಟು, ಆ ಥರ ಮಿದ್ಕೋಬೇಕು. ನಾನಿಲ್ಲಿ 2 ಉಂಡೆಗಳನ್ನಾಗಿ ಮಾಡಿಕೊಂಡು ಸ್ವಲ್ಪ ತಗೊಂಡು ನೀಟಾಗಿ ಮಿದ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ ಏನೆಲ್ಲ ಪ್ರೋಸೆಸ್ನ ತೋರಿಸಿದ್ದೀನಿ ಅಲ್ವಾ, ಇದೇ ಥರ ನೀವು ಕೂಡ ಟ್ರೈ ಮಾಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಎರಡನ್ನೂ ಕೂಡ ನಾನು ನೀಟಾಗಿ ಮಿದ್ಕೊಂಡು ಆದಮೇಲೆ ಇದನ್ನು ಒಂದು ಸಣ್ಣ ಉಂಡೆಗಳಾಗಿ ಮಾಡ್ಕೋತಾ ಇದ್ದೀನಿ. ಸೊ ನಮಗೆ ಯಾವ ಸೈಜಿಗೆ ಬೇಕು, ತುಂಬಾ ಅಗಲವಾಗಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ಕೋಬೋದು. ಇಲ್ಲ ನಾವು ಒಂದು ಮೀಡಿಯಮ್ ಆಗಿ ಮಾಡ್ತಾಯಿದ್ದೀವಿ ಅಂತ ಅಂದರೆ ಒಂದು ಮೀಡಿಯಮ್ ಸೈಜ್ಗೆ ಮಾಡ್ಕೊಳ್ಳಿ. ಆದಷ್ಟು ಒಂದು ಮೀಡಿಯಮ್ ಸೈಜ್ಗೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂತ ಅಂದರೆ ನಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನಾವು ಇದನ್ನು ತಡ್ಕೋಬೋದು, ಅಷ್ಟು ತೆಳ್ಳಗೆ ಬರುತ್ತೆ ಒಬ್ಬಟ್ಟಂತೂ. ಸೊ ಹಾಗಾಗಿ ಒಂದು ಮೀಡಿಯಮ್ ಆಗಿ ಮಾಡ್ಕೊಳ್ಳಿ. ತುಂಬ ದಪ್ಪನೂ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಅದು ಮೈದಾ ದಪ್ಪ ಆಗಿಬಿಡುತ್ತೆ. ಸೊ ಹಾಗಾಗಿ ನೋಡಿದ್ರಲ್ಲ, ಎಲ್ಲ ಉಂಡೆಗಳನ್ನು ಕೂಡ ನಾನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇವಾಗ ಮೈದಾ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿ, ಇದನ್ನು ಮತ್ತೆ ಮೈದಾನ ಕಲಿಸ್ಕೋಬೇಕು. ಆವಾಗಲೇ ಕಲಿಸಿಟ್ಟಿದ್ದೀವಿಲ್ಲ ಮೈದಾ ಅಂದ್ಬಿಟ್ಟು ಡೈರೆಕ್ಟಾಗಿ ತೊಗೊಂಡು ಲಟ್ಸೋದಕ್ಕೆ ಹೋಗಬೇಡಿ ಒಬ್ಬಟ್ಟನ್ನ. ಮತ್ತು ಇದು ಕೂಡ ಸಾಫ್ಟಾಗಿ ಆಗುತ್ತೆ. ಸೊ ಹಾಗಾಗಿ ಫಸ್ಟು ನಾವು ಬರೀ ಫಿಂಗರ್ಸಲ್ಲಿನೇ ಅದನ್ನು ಕಲಸಿ ಇಟ್ಕೊಂಡಿದ್ವಿ ಅಲ್ವಾ, ಇವಾಗ ಸ್ವಲ್ಪ ಪ್ರೆಸರ್ನ ಹಾಕಿ ಮತ್ತೆ ಅದು ಬೆಳೆದ್ಮೇಲೆ ನೀಟಾಗಿ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಲ್ವಾ, ಈ ಥರ ಅದನ್ನು ಕಲಿಸ್ಕೋಬೇಕು. ಮತ್ತು ಒಂದು 5 ಮಿನಿಟ್ಸ್ ನೀಟಾಗಿ ಅದಕ್ಕೆ ಒಂಥರ ಮೈದಾಗೆ ಮಸಾಜ್ ಮಾಡೋ ಥರ ಆಗುತ್ತೆ ಇದು. ಸೊ ಈ ಥರ ನೀಟಾಗಿ ಅದನ್ನು ನಾವು ಮತ್ತೆ ಮಿದ್ದಿ ಇಟ್ಕೋಬೇಕು. ಆವಾಗ ಇನ್ನೂ ಸಾಫ್ಟಾಗಿ ಆಗುತ್ತೆ ಮೈದಾ ಹಿಟ್ಟು. ಒಬ್ಬಟ್ಟನ್ನ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೀವು ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಮತ್ತೆ ಒಂದು 5 ಮಿನಿಟ್ಸ್ ಈ ಥರ ನೀಟಾಗಿ ಮೈದಾನ ಮಿದ್ದಿ ಇಟ್ಕೋಬೇಕು. ಸೇಮ್ ನಾವು ಆವಾಗಲೇ ಹೇಳ್ದಾಗೆ ನಾವು ಬೇಳೆ ಒಬ್ಬಟ್ಟಿಗೆಲ್ಲ ಮೈದಾನ ಯಾವ ಥರ ಪ್ರಿಪೇರ್ ಮಾಡ್ಕೊತೀವಲ್ಲ ಆ ಥರ. ಬಟ್ ಮೈದಾ ಒಬ್ಬಟ್ಟಿಗೆಲ್ಲ ನಾವು ಯೂಸ್ ಮಾಡ್ತೀವಲ್ಲ, ಅಷ್ಟೊಂದು ಆಯಿಲ್ನ ಈ ಒಬ್ಬಟ್ಟಿಗೆ ಯೂಸ್ ಮಾಡಬಾರ್ದು, ಸ್ವಲ್ಪ ಯೂಸ್ ಮಾಡಬೇಕು ಅಷ್ಟೇ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟು ಆಯಿಲ್ ಇದೆ ಅನ್ನೋ ಥರ ಕಾಣಿಸ್ತಾನೆ ಇಲ್ಲ ಅಲ್ವಾ. ಸೊ ಆ ಥರ ಸ್ವಲ್ಪ ಆಯಿಲ್ನ ಹಾಕ್ಕೊಬೇಕು ಅಷ್ಟೇ, ತುಂಬ ಆಯಿಲ್ನೂ ಕೂಡ ಹಾಕೋಬೇಡಿ. ಸೊ ಆ ಬೇಳೆ ಒಬ್ಬಟ್ಟಿಗಾದರೆ ನಾವು ತುಂಬ ಆಯಿಲ್ನ ಹಾಕ್ಕೊಂಡಿರ್ತೀವಿ ಮತ್ತು ಕಲ್ಲರು ಕೂಡ ಹಾಕ್ಕೊಂಡಿರ್ತೀವಿ. ಆಮೇಲೆ ನಮಗೆ ಎಷ್ಟು ಬೇಕು ಮೈದಾನ ಅಷ್ಟನ್ನು ನಾವು ತೊಗೊಬೇಕು. ನಾನಿಲ್ಲಿ ಒಂದು ಸ್ವಲ್ಪ ಮೈದಾನ ಫಸ್ಟು ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ನಾನು ಸ್ವಲ್ಪ ಜಾಸ್ತಿನೇ ಮೈದಾನ ತೊಗೊಬಿಟ್ಟೆ. ಸೊ ಮತ್ತೆ ಅದನ್ನು ತೆಗೆದ್ರೆ ಸರಿ ಬರಲ್ಲ ಅಂತ ಹೇಳಿ ಫಸ್ಟು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಹೂರ್ಣ ಏನಿದೆ ಅಲ್ವಾ, ಹೂರ್ಣ ಆವಾಗಲೇ ಮಾಡಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಈ ಥರ ನೀಟಾಗಿ ಫಿಲ್ ಮಾಡ್ಕೋಬೇಕು. ಸೊ ಈ ಥರ ಫಿಲ್ ಮಾಡೋದಕ್ಕೆ ಬರಲ್ಲ ಅಂತ ಅಂದರೆ ನಾವು ನಾರ್ಮಲ್ ಒಬ್ಬಟ್ಟಿಗೆ ಯಾವ ಮಾಡ್ಕೊತೀವಲ್ಲ ಆ ಥರನೂ ಕೂಡ ಫಿಲ್ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿ ಫಿಲ್ ಆಗುತ್ತೆ. ಸೊ ನಾನಿಲ್ಲಿ ಈ ಥರ ಫಿಲ್ ಮಾಡಿಕೊಂಡು ಎಕ್ಸ್ಟ್ರಾ ಮೈದಾ ಏನಿದೆ ಅಲ್ವಾ ಅದನ್ನು ಈ ಥರ ಮೇಲ್ಗಡೆ ಎಕ್ಸ್ಟ್ರಾನ ತೆಗೆದು ಹಾಕ್ಕೊತಾ ಇದ್ದೀನಿ. ಸೊ ನೋಡಿ, ಒಂದನ್ನು ನಾನು ತುಂಬ ದೊಡ್ಡದಾಗಿಯೇ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ತೋರಿಸ್ತೀನಿ, ಒಂದು ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೀನಿ, ಅದು ಕೂಡ ಚೆನ್ನಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಬರುತ್ತೆ. ಸೊ ಇದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಜಾಸ್ತಿ ತೊಗೊಂಡು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಒಬ್ಬಟ್ಟು ಪೇಪರ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ, ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಒಬ್ಬಟ್ಟು ಪೇಪರ್ ಏನು ಯೂಸಪ್ಪ ಅಂತ ಅಂದರೆ, ಸ್ಟಾರ್ಟಿಂಗು ಕಲಿತಾ ಇರ್ತಾರಲ್ವ ಅವ್ರಿಗಂತೂ ಭಾಳ ಯೂಸ್ ಆಗುತ್ತೆ ಇದಂತೂ. ಯಾಕಂತ ಅಂದರೆ ಬಿಸಿ ಮಾಡಿರೋ ಹಂಚಿನ ಮೇಲೆ ಡೈರೆಕ್ಟಾಗಿ ಒಬ್ಬಟ್ಟು ಪೇಪರ್ನ ಹಾಕ್ಬೋದು, ಸುಡೋದಿಲ್ಲ ಹಂಚಿನ ಮೇಲೆ. ಒಬ್ಬಟ್ಟನ್ನ ಹಾಕಿ ಮೇಲ್ಗಡೆ ಪೇಪರ್ನ ತಕ್ಕೊಬಿಡ್ಬೋದು. ಎಷ್ಟು ಅಗಲ ಬೇಕು ಎಷ್ಟು ತೆಳ್ಳಗೆ ಬೇಕು ನಾವು ಅಷ್ಟು ತೆಳ್ಳಗೆ ಮಾಡ್ಕೋಬೋದು. ಬಟ್ ಬೇರೆ ಎಲ್ಲ ಆದರೆ ಅದು ಕವರಿಂದ ಬರೋದೇ ಇಲ್ಲ, ಸೊ ಹರ್ಕೊಂಡು ಹೋಗ್ಬಿಡುತ್ತೆ ಒಬ್ಬಟ್ಟು. ಸೊ ಆ ಥರ. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಕೈಯಿಂದ ಈ ಥರ ನೀಟಾಗಿ ಇದನ್ನು ನಾವು ತಡ್ಕೋಬೋದು. ಬಿಳಿ ಹೋಳಿಗೆ ಏನಿದೆ ಅಲ್ವಾ, ಇದನ್ನು ನಾವು 2 ಟೈಪ್ಸಲ್ಲಿ ಮಾಡ್ಕೋಬೋದು. ಫಸ್ಟ್
ಬಂದು ನಾನಿವಾಗ ತೋರಿಸ್ತಾ ಇರೋದು ಕೈಯಿಂದ ತಟ್ಟಿ ಮಾಡ್ಕೊಳ್ಳೋ ಅಂಥದ್ದು. ಇದು ಕೂಡ ಚೆನ್ನಾಗಿಯೇ ಬರುತ್ತೆ, ಬಟ್ ನಾವು ಇನ್ನೊಂದು ಲಟ್ಟಿಸ್ಕೊಳ್ಳೋದಾದರೆ ತುಂಬ ತೆಳ್ಳಗೆ ಬೇಕು ಅಂದರೆ ಲಟ್ಟಿಸ್ಕೋಬೋದು, ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು. ಬಟ್ ನಾವು ಕೈಯಿಂದ ತಟ್ತೀವಿ ಅಲ್ವಾ, ಅದು ಲಟ್ಟಿಸೋದಕ್ಕಿಂತ ಒಂದು ಎಳೆ ಜಾಸ್ತಿ ದಪ್ಪ ಬರುತ್ತೆ ಅಷ್ಟೇ. ಬಟ್ ಇದು ಕೂಡ ತುಂಬ ತೆಳ್ಳಗೂ ಕೂಡ ತಡ್ಕೋಬೋದು. ಸೊ ಸ್ಟಾರ್ಟಿಂಗ್ ನೀವೇನಾದರೂ ಮೊದಲನೇ ಸರಿ ಮಾಡ್ತಿರೋರಾದರೆ ಆಲ್ಮೋಸ್ಟ್ ಟ್ರೈ ಮಾಡಿ ನೋಡಿ, ಎರಡೂ ಕೂಡ ಚೆನ್ನಾಗಿ ಬರುತ್ತೆ. ನಮಗೆ ತಟ್ಟೋದಕ್ಕೆ ಬರೋದಿಲ್ಲ ಅಂತ ಅಂದರೆ ನಾನು ನೆಕ್ಸ್ಟು ತೋರಿಸ್ತೀನಿ ಲಟ್ಟಿಸ್ಕೊಳ್ಳೋದು, ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಇವಾಗ ಒಂದು ಮೀಡಿಯಮ್ದು ಹೂರ್ಣನ ತಗೊಂಡು ನೀಟಾಗಿ ಫಿಲ್ ಮಾಡ್ಕೋತಾ ಇದ್ದೀನಿ. ನನಗೂ ಕೂಡ ಈ ಥರ ಫಿಲ್ಲಿಂಗ್ ಮಾಡೋದು ಬರ್ತಿರಲಿಲ್ಲ, ತುಂಬಾ ಟ್ರೈ ಮಾಡಿ ಕಲ್ತ್ಕೊಂಡೆ. ಫೈನಲಿ ನನಗೂ ಕೂಡ ಬಂತು. 1-2 ಸತಿ ಇದನ್ನು ಟ್ರೈ ಮಾಡಿದ್ರೆ ಸಾಕು, ಆರಾಮಾಗಿ ಫಿಲ್ಲಿಂಗ್ ಬಂದುಬಿಡುತ್ತೆ. ಸೊ ಎಕ್ಸ್ಟ್ರಾ ಮೈದಾ ಏನಿರುತ್ತೆ ಅಲ್ವಾ, ಅದನ್ನೆಲ್ಲನೂ ಕೂಡ ಸೈಡ್ಗೆ ಎತ್ತಿ ಇಟ್ಕೊಂಡಿದ್ದೀನಿ. ನಾನಿವಾಗ ತೋರಿಸ್ತಾ ಇರೋದು ಲಟ್ಟಣಿಗೆಯಿಂದ ನಾವು ಲಟ್ಟಿಸ್ಕೊಳ್ಳೋದು. ಸೊ ನೋಡ್ತಾ ಇದ್ದೀರಾ ಅಲ್ವಾ, ಆಲ್ಮೋಸ್ಟ್ ನಾವು ಕೈಯಲ್ಲಿ ತೊಟ್ಟೋದಕ್ಕಿಂತ ಈ ಲಟ್ಟಣಿಗೆಯಲ್ಲಿ ಮಾಡ್ಕೊಳ್ಳೋದು ಭಾಳ ಈಸಿ. 10 ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ. ನಾನು ಮತ್ತೊಂದನ್ನು ಕೂಡ ಅಲ್ಲೇ ಸೈಡಲ್ಲಿ ಇಟ್ಟಿದ್ದೀನಿ. ಸೊ ಡಿಫ್ರೆನ್ಸ್ ನೀವು ನೋಡ್ತಾ ಇರ್ಬೋದು ಎರಡಕ್ಕೂ ಯಾವ ಥರ ಬರುತ್ತೆ ಅಂತ ಹೇಳಿ. ಆಲ್ಮೋಸ್ಟ್ ನಾನು ರೆಫರ್ ಮಾಡೋದು ಕೈಯಿಂದ ತಟ್ಟೋದಕ್ಕೆ ಬರಲ್ಲ ಅಂತ ಅಂದರೆ ಈ ಥರ ನಾವು ಲಟ್ಟಿಸ್ಕೋಬೋದು. ತುಂಬ ರೌಂಡಾಗೂ ಕೂಡ ಲಟ್ಟಿಸ್ಕೋಬೋದು. ಬಟ್ ನನಗಷ್ಟು ಶೇಪು ಬರೋದಿಲ್ಲ ಲಟ್ಸೋದು. ಸೊ ಹಾಗಾಗಿ ನನಗೆ ಯಾವ ಥರ ಬರುತ್ತೆ, ಸೊ ನಾನು ಆ ಥರ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ತೆಳ್ಳಗೆ ಬರುತ್ತೆ ಅಂತ ಅಂದರೆ ಪೇಪರ್ ಥರ ಬಂದುಬಿಡುತ್ತೆ. ನನಗೆ ಆಶ್ಚರ್ಯ ಆಯಿತು ಇಷ್ಟೊಂದು ತೆಳ್ಳಗೆ ಬರುತ್ತಿದೆ ಅಂತ ಹೇಳಿ. ಸೊ ನೆಕ್ಸ್ಟು ನಾನು ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಹಂಚನ್ನ ಇಟ್ಕೊಂಡು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಲಟ್ಟಿಸ್ಕೊಂಡಿರೋಂತಹ ಒಂದು ಏನಿದೆ ಒಬ್ಬಟ್ಟು, ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಅದು ಲೋ ಫ್ಲೇಮಲ್ಲಿನೇ ನಾವು ಇದನ್ನು ಕೂಡ ಬೇಯಿಸ್ಕೋಬೇಕು. ತುಂಬ ಹೈ ಫ್ಲೇಮಲ್ಲಿ ಮಾಡೋದಕ್ಕೆ ಹೋಗಬೇಡಿ, ಹೊತ್ತೋಗ್ಬಿಡುತ್ತೆ. ಸೊ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿನೇ ಮಾಡ್ಕೊಳ್ಳಿ. ನಾನು ಫಸ್ಟು ಇಲ್ಲಿ ಹಾಕ್ಕೊಂಡಿರೋದನ್ನು 10 ಮಿನಿಟ್ಸ್ ಬೇಕನ್ಸುತ್ತೆ, ಯಾಕಂದರೆ ಕೈಯಲ್ಲಿ ತಟ್ಟಿರೋದನ್ನು ಬೇಯಿಸೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು. ನಾವು ಲಟ್ಟಿಸ್ಕೋತೀವಲ್ಲ, ಅದು ಅಷ್ಟು ಟೈಮ್ ತಗೊಳ್ಳೋದು ಇಲ್ಲ, ಬೇಗನೆ ಅದು ಕೂಡ ಬೆಂದ್ಬಿಡುತ್ತೆ. ಸೊ ಅದೇ ಥರ ಸೇಮು ಎರಡು ಸೈಡು ಕೂಡ ಈ ಥರ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಡೆಫಿನೆಟ್ಲಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಈ ಥರ ಎರಡು ಸೈಡು ನೀವು ಬೇಯಿಸ್ಕೊಂಡ್ರೆ ಮಾವಿನಕಾಯಿ ಸೀಸನಿನ ಬಿಳಿ ಹೋಳಿಗೆ ರೆಡಿಯಾಗಿಬಿಡುತ್ತೆ. ನಿಜವಾಗ್ಲೂ ಡೆಫಿನೆಟ್ಲಿ ತುಂಬಾ ಇಷ್ಟಪಡ್ತೀರಾ. ಒಂದು ಸತಿ ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ. ಸೊ ನಾನಿವಾಗ ಯಾವ ಥರ ಬಂದಿದೆ ಅಂತ ಹೇಳಿ ರಿವ್ಯೂನು ಕೂಡ ಕೊಡ್ತಾ ಇದ್ದೀನಿ ನೋಡಿ. ನನಗಂತೂ ಡೆಫಿನೆಟ್ಲಿ ಸಖತ್ತಾಗಿ ಇಷ್ಟ ಆಯಿತು. ಟೇಸ್ಟು ಆಗಿರ್ಬೋದು, ಆ ಬಿಳಿ ಹೋಳಿಗೆ ಜೊತೆಗೆ ಶೇಖರಣೆನ ಹಾಕ್ಕೊಂಡು ತಿಂತಾಯಿದ್ರೆ ಮಸ್ತ್ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಇಷ್ಟೊತ್ತು ನನ್ನ ಚಾನಲ್ನ ವಾಚ್ ಮಾಡಿರೋದಕ್ಕೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೂಪರ್. ಬಾಯ್ ಬಾಯ್.